ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಝೀ5ನಲ್ಲಿ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು ಬರ್ತಾ ಇದೆ. ಅಯ್ಯನ ಮನೆ ಆಗಿರ್ಬೋದು, ಶೋಧ ಆಗಿರ್ಬೋದು, ಮಾರಿಗಲು. ಈಗ ಅದೇ ಲಿಸ್ಟ್ನಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವೆಬ್ ಸೀರೀಸ್ ಸೇರ್ಪಡೆ ಆಗ್ತಾ ಇದೆ, ಅದೇ ರಾಕ್ಷಸ. ಸೊ ಈ ವೆಬ್ ಸೀರೀಸ್ನ ನಿರ್ದೇಶಕರು ಸುಹಾನ್ ಪ್ರಸಾದ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಕೆಲಸಗಳು, ಸಿನಿಮಾ ಕೆಲಸಗಳು? ಚೆನ್ನಾಗಿ ನಡೀತಾ ಇದೆ. ಇದೇ ಒಂದು 20ಕ್ಕೆ ರಿಲೀಸ್ ಆಗ್ತಾ ಇದೆ ರಾಕ್ಷಸ. ಸೊ ವೆಬ್ ಸೀರೀಸ್ನ ಒಂದು ತುಂಬ ಟೈಮಿಂದ ವರ್ಕ್ ಮಾಡ್ಕೊಂಡು ಬಂದು ಈಗ ಒಂದು ರಿಲೀಸ್ ಆಗೋ ಇದು ನಮಗಿದು ಯಾತೋ ಹೊಸ್ತು. ಯಾಕಂದರೆ ಸಿನಿಮಾದಲ್ಲಿದ್ದವರು ನಾವು ಕೂಡ. ವೆಬ್ ಸೀರೀಸ್ ನನಗೂ ಕೂಡ ಫಸ್ಟ್ ಟೈಮ್. ಸೊ ಸ್ಟ್ರಕ್ಚರಿಂದ ಹಿಡಿದು ರಿಲೀಸ್ವರೆಗೂ ಹೊಸ್ತು. ಸೊ ವೇಟಿಂಗ್ ಫಾರ್ ಇಟ್. ಹೇಗೆ ಜನರ ರೆಸ್ಪಾನ್ಸ್ ಇರುತ್ತೆ ನೋಡೋಣ. ಓಕೆ, ಇವಾಗ ತಾವೇ ಹೇಳಿದ್ರಿ ಹೊಸ್ತು ಅಂತ. ಸೊ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ, ಇವಾಗ ವೆಬ್ ಸೀರೀಸು ಇದನ್ನು ಡೈರೆಕ್ಟ್ ಮಾಡಿದ್ದೀರಾ. ಹೇಗೆ ಬಂತು ಆಲೋಚನೆ? ವೆಬ್ ಸೀರೀಸ್ ಮಾಡಬೇಕು ಅನ್ನೋ ಐಡಿಯಾ ಮೊದಲನೇದಾಗಿ ಹುಟ್ಕೊಂಡಿದೆ ಎಲ್ಲಿಂದ? ಸೊ ಝೀದು ಆಗ್ತಾ ಇತ್ತು ವೆಬ್ ಸೀರೀಸ್. ನೀವು ಹೇಳ್ದಂಗೆ 3 ವೆಬ್ ಸೀರೀಸ್ ಆಗಿತ್ತು. ಆಗಲೇ ಝೀ ಒಂದು ಅಪ್ರೋಚ್ ಮಾಡಿದ್ರು, ಹಿಂಗೆ ಮಾಡ್ಬೋದಾ ನಮ್ಗೊಂದು ವೆಬ್ ಸೀರೀಸ್ ಅಂತ. ಆಗ ನಮ್ಗೆ ಏನು ಮಾಡಬೇಕು ಅನ್ನೋದು ಫಸ್ಟಿಗೆ ಥಾಟ್ ಬಂದಿತ್ತು. ಸೊ ಕ್ರೈಮ್ ಥ್ರಿಲ್ಲರ್ ಮತ್ತು ಈ ಕಾಪ್ ಥ್ರಿಲ್ಲರ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ವಿ ಡಿಸೈಡೆಡ್ ಟು ಟೇಕ್ ದಟ್ ಜಾನ್ರ. ಅದಾದಮೇಲೆ ಇದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋ ಇದು ಬಂತು. ಸೊ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಬಂದಾಗ, ನಾನು ಬೇಸಿಕಲಿ ಕರಾವಳಿಗ. ಅಂದರೆ ನಾನು ಮಾಡಿರೋ ಸಿನಿಮಾನು ಒಂದು ಮೊಟ್ಟೆಯ ಕತೆ, ಗರುಡ ಗಮನ, ಇದೆಲ್ಲ ರಾಜ್ ಅವ್ರ ಜೊತೆ ಇದೆಲ್ಲ. ಸೊ ನಮಗೆ ಮತ್ತೆ ಕರಾವಳಿಗೆ ಇದನ್ನು ತಗೊಂಡು ಹೋಗ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು ಫಸ್ಟಿಗೆ. ಸಾರಿ. ಆ್ಯಂಡ್ ಅದಕ್ಕೆ ಉತ್ತರ ಬಂತು, ಯಾಕೆ ನಾವು ಉತ್ತರ ಕರ್ನಾಟಕದೊಂದು ಮಾಡ್ಬೋದು. ಯಾಕಂದ್ರೆ ರೂಪಾಂತರ ಅಂತ ನಾನು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಒಂದು ಅಜ್ಜ ಅಜ್ಜಿದೊಂದು ಕತೆ ಬರುತ್ತೆ, ಅದು ಉತ್ತರ ಕರ್ನಾಟಕದ ಬೇಸ್. ಸೊ ಸ್ವಲ್ಪ ಎಳೆ ಇತ್ತು ನನ್ನ ಹತ್ರ. ಸೊ ಅಲ್ಲಿದೊಂದು ನಂಟಿತ್ತು. ಅದಾದ್ಮೇಲೆ ಕರೆಕ್ಟಾಗಿ ತರುಣ್ ಬಾಯ್ ಸಿಕ್ಕಿದ್ರು, ತರುಣ್ ಸುದ್ದಿ. ಸೊ ತರುಣ್ ಬಾಯ್ ಹತ್ರ ನಾವು ಕ್ರಿಕೆಟ್ ಎಲ್ಲ ಒಟ್ಟಿಗೆ ಆಡ್ತೀವಿ. ಸೊ ತರುಣ್ ಬಾಯ್ ಹತ್ರ ಹೇಳಿದಾಗ, ಸೊ ಅವ್ರು ಬಂದಾಗ ಒಂದು ಆನೆ ಬಲ ಬಂದಂಗೆ ಆಯಿತು ಈ ಪ್ರಾಜೆಕ್ಟಿಗೆ. ಯಾಕಂತಂದರೆ ಉತ್ತರ ಕರ್ನಾಟಕದ್ದು ನಂಟು ಚೆನ್ನಾಗಿದ್ದಿದ್ದು ಅವ್ರಿಗೆ. ಹೌದು. ಸೊ ನಾನೊಂದು ಕತೆ ನಾವು ಮಾಡ್ಕೊಂಡಿರ್ಬೋದು, ಅದರ ಎಸೆನ್ಸ್ನ ತಗೊಂಡು ಇದು ತಗೊಂಡು, ಬಟ್ ಅದಕ್ಕೊಂದು ರೂಟ್ಸ್ ಅಂತ ಇರಬೇಕು, ಅದರ ಭಾಷೆ ಆಗಿರ್ಬೋದು ಅಥವಾ ಇದೆಲ್ಲ. ಸೊ ಅದು ಬಂದಿದ್ದು ತರುಣ್ ಬಾಯಿಂದ. ಸೊ ತರುಣ್ ಬಾಯ್ ಬಂದಾಗ ಒಂದು ಒಳ್ಳೆ ಪವರ್ ಬಂತು ಪ್ರಾಜೆಕ್ಟ್ಗೆ. ಆ್ಯಂಡ್ ಉತ್ತರ ಕರ್ನಾಟಕ ವೆಲ್ಕಮ್ ಡಸ್. ಕೆಲವೊಂದ್ಸರಿ ಹೇಳ್ತಾರಲ್ಲ ನಾವು ಪ್ರೊಜೆಕ್ಟ್ ಮಾಡೋದು ಅಂತ. ಸೊ ಈ ಕೇಸಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ. ಆ ಪ್ರೊಜೆಕ್ಟ್ಗೆ ಏನೋ ಆಗಬೇಕು ಅಂತ ಇತ್ತು, ನಾವು ಜಸ್ಟ್ ಮೀಡಿಯಮ್ಸ್ ಮಾತ್ರ. ಇದನ್ನ ಒಂದು ಏನು ಪೂರ್ಣಗೊಳಿಸೋ ಮೀಡಿಯಮ್ಸ್ ಅಷ್ಟೇ ನಾವೆಲ್ಲ. ಸೊ ನಾವು ಉತ್ತರ ಕರ್ನಾಟಕ ಹೋದ ತಕ್ಷಣನೇ ನನಗೆ ಅಷ್ಟೊಂದು ಜನ ಸಿಕ್ಕಿದ್ರು. ಉತ್ತರ ಕರ್ನಾಟಕದ ಒಂದು ಬಲ ಸಿಕ್ತು ಅಲ್ಲಿ. ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಉತ್ತರ ಕರ್ನಾಟಕದ ಜನತೆ ಈ ಒಂದು ವೆಬ್ ಸೀರೀಸ್ ಆಗೋದಕ್ಕೆ, ಅವರ ಮಣ್ಣಿನ ಕತೆ ಹೇಳೋದಕ್ಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಈ ಒಂದು ಇಲ್ಲಿವರೆಗೆ ಬಂದು ರೀಚ್ ಆಗಿದೆ. ನೀವು ಹೇಳಿದ್ರೆ ಉತ್ತರ ಕರ್ನಾಟಕ ವೆಲ್ಕಮ್ ಟಸ್ ಅಂತ. ಈಗ ನಮಗೆ ಟ್ರೇಲರ್ ಸ್ಟಾರ್ಟಿಂಗಲ್ಲಿ ನಮಗೆ ಬರುತ್ತೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಅನ್ನುವಂಥದ್ದು. ಇವಾಗ ಈ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಅನ್ನೋದು ಪ್ರೆಷರ್ ಆಯಿತಾ ಹೇಗೆ? ಹಾಗೆಯೇ ಈ ರೀಜನ್ನು ಈ ಕಥೆಗೆ ಯಾವ ರೀತಿ ಹೆಲ್ಪ್ ಮಾಡ್ತು? ಫಸ್ಟ್ ಆಫ್ ಆಲ್ ಪ್ರೆಷರ್ ಬಗ್ಗೆ ಹೇಳಬೇಕಿದ್ರೆ ಪ್ರೆಷರೇ ಆಗಿಲ್ಲ. ಸೊ ಬಿಕಾಸ್ ಅಷ್ಟು ಫ್ರೆಂಡ್ಲಿ ಇದ್ದು ಅಲ್ಲಿ ಜನ. ಅಂದರೆ ತುಂಬ ಸ್ವೀಟ್ ಜನ. ಅವರ ಚಾ ಹೆಂಗೆ ಸ್ವೀಟ್ ಇರುತ್ತಾ ಹಂಗೆ ಸ್ವೀಟ್ ಜನ. ನಾವು ಒಂದು ಲೊಕೇಶನ್ ರೆಕ್ಕಿ ಮಾಡ್ಬೇಕಿದ್ರು ಕೂಡ ಪಾಪ ಅವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಟೀ ಕುಡಿತಾ ಇದ್ವಿ. ಒಂದು 5 ಮನೆಗೆ ಹೋದ್ರೆ 5 ಮನೆನೂ ಟೀ ಕೊಡೋರು. ಸೊ ಈ ಥರ ಎಲ್ಲ ಏನು ಪ್ರೆಷರ್ ಇರಲಿಲ್ಲ ಮೇಡಮ್, ಪ್ರೆಷರ್ ಏನೂ ಇರಲಿಲ್ಲ. ಬಟ್ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಂದರೆ ಇಲ್ಲಿನ ಮಣ್ಣಿನ ಕಥೆಯನ್ನು ಹೇಳ್ತಾ ಇದ್ವಿ, ಅದು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾ ಇದ್ವಿ ವೆಬ್ ಸೀರೀಸ್ ರೀತಿಯಾಗಿ. ಸೊ ನಮ್ಮ ಸೈಡಿಂದ ಏನೂ ತಪ್ಪಾಗದೇ ಇರೋ ಥರ ಹೇಗೆ ಇದನ್ನು ಪ್ರೊಜೆಕ್ಟ್ ಮಾಡ್ಬೋದು ಅಂತ ಎಲ್ಲ ಸುಮಾರು ಇದು ಮಾಡಿ ನಾವು ಇದು ಮಾಡಿರೋದು ಅಷ್ಟೇ ಜಾಗರೂಕತೆಯಿಂದ. ಸೊ ಆ ರೀತಿ ನೋಡಬೇಕಿದ್ರೆ ಪ್ರೆಷರ್ ಇರಲಿಲ್ಲ. ಡೆಫಿನೆಟ್ಲಿ ವಿ ಆರ್ ಹ್ಯಾಪಿ ದಟ್ ಫಸ್ಟ್ ವೆಬ್ ಸೀರೀಸ್ ನಾವು ಮಾಡ್ತಾ ಇದ್ವಿ ಉತ್ತರ ಕರ್ನಾಟಕದ್ದು. ಸೊ ಅವರ ಮಣ್ಣಿನ ಕತೆ ಹೇಳ್ತಾ ಇದ್ವಿ, ಖಂಡಿತವಾಗ್ಲೂ ಅವ್ರು ನೋಡ್ತಾರೆ ಅಂತ ಒಂದು ಭರವಸೆ ಅಷ್ಟೇ. ವಂಡರ್ಫುಲ್ ಸರ್. ಆ್ಯಕ್ಚುಲಿ ಟ್ರೈಲರ್ ನೋಡಿದ್ರೆ ನಮಗೆ ಆ ಕ್ರೊಕೊಡೈಲ್ ಕಾಣೋ ಅಂಥದ್ದು. ಸೊ ಈ ರಾಕ್ಷಸ ಅನ್ನೋ ಟೈಟಲ್ಲು ಈ ಕ್ರೊಕೊಡೈಲ್ಗೆ ರಿಲೇಟ್ ಮಾಡುತ್ತಾ ಅಥವಾ ಮನುಷ್ಯರ ಮನಸ್ಥಿತಿಗೆ ರಿಲೇಟ್ ಮಾಡುತ್ತಾ ಅಂತ? ಅದಕ್ಕೆ ನೀವು ಸೀರೀಸೇ ಕಾಯಬೇಕು. ಬಟ್ ಒಂದು ರಾಕ್ಷಸ ಮೊಸಳೆ ಇದೆ ಅಲ್ಲಿ. ಆ ರಾಕ್ಷಸ ಮೊಸಳೆಯ ಕಾಟ ಏನಿದೆ ಈ ಜನರಿಗೆಲ್ಲ, ಮುಗ್ಧ ಜನರಿಗೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಡೀಪ್ ಆಗಿ ಮತ್ತೆ ಏನು ಎಕ್ಸ್ಪ್ಲೋರ್ ಆಗುತ್ತೆ ಸ್ಟೋರಿ ಅನ್ನೋದು ಕಾಯ್ಬೇಕಾಗುತ್ತೆ ಸ್ವಲ್ಪ. ಓಕೆ, ವಂಡರ್ಫುಲ್ ಸರ್. ಇವಾಗ ಈ ಸೀರೀಸ್ ಮೇನಾಗಿ ಕ್ರೈಮ್ ಬಗ್ಗೆನಾ ಅಥವಾ ಕ್ರೈಮ್ ಆದಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನಾ? ಇದು ಕ್ರೈಮ್ ಬಗ್ಗೆನೂ ಕ್ರೈಮ್ ಆದಮೇಲೆ ಎರಡೂ ಇದೆ. ನೀವು ಹೇಳ್ದಂಗೆ ಎರಡೂ ಇದೆ. ಆ್ಯಂಡ್ ಅದು ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆನೂ ಇದೆ. ಕ್ರೈಮ್ ಒಂದು ಪ್ಯಾಕೇಜ್ ಮಾತ್ರ. ಈ ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಇದೆಲ್ಲ ಒಂದು ಪ್ಯಾಕೇಜ್ ಅಷ್ಟೇ. ಅದರ ಒಳಗೆ ನಮ್ಮ ರಿಲೇಷನ್ಶಿಪ್ಸ್ ಇದೆ, ಒಂದು
ಭಾವನೆಗಳು ಬೇರೆ ಬೇರೆ ಭಾವನೆಗಳು ಬರುತ್ತೆ ಅಲ್ಲಿ. ಒಂದು ಗಂಡ ಹೆಂಡತಿ ಇದ್ದಾರೆ, ಒಂದು ಪ್ರೆಷರ್ ಅಲ್ಲಿರೋ ಪೊಲೀಸ್ ಆಫೀಸರ್ ಇದ್ದಾನೆ, ಅವ್ನಿಗೆ ಟೈಮ್ ಫ್ಯಾಮಿಲಿ ಕೊಡ್ಬೇಕಾ ಕೇಸಿ ಕೊಡ್ಬೇಕಾ ಅಂತ ಗೊತ್ತಾಗಲ್ಲ ಅಂತ ಒಂದು ಪೊಲೀಸ್ ಆಫೀಸರ್ ಇದ್ದಾರೆ. ಅಂಡ್ ಇನ್ನೊಂದು ಎಳೆ ಬರುತ್ತೆ ವಿಚ್ ಟೆಸ್ಟ್ ಯುವರ್ ಇಮೋಷನ್. ಇಟ್ ಈಸ್ ಅನ್ ಇಮೋಷನಲ್ ಶೋ, ನಾನು ಅದನ್ನು ಹೇಳಲೇಬೇಕು. ಯಾಕಂತಂದ್ರೆ ಇಟ್ಸ್ ನಾಟ್ ಓನ್ಲಿ ಅ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಕ್ಷನ್ ಓರಿಯೆಂಟೆಡ್, ಅದು ಮಾತ್ರ ಅಲ್ಲ, ನಿಮ್ಮನ್ನೆಲ್ಲೋ ಕಣ್ಣು ಒದ್ದೆ ಮಾಡಿಸುತ್ತೆ, ಎಲ್ಲೋ ಒಂದು ಹನಿ ನೀರು ಬರುತ್ತೆ, ಎಲ್ಲೋ ಒಂದು ಸರಿ ನಗ್ತೀರಾ, ಇದು ಮಾಡ್ತೀರಾ. ಸೊ ಇಟ್ಸ್ ಅ ಕಲೆಕ್ಷನ್ ಆಫ್ ಎವ್ರಿಥಿಂಗ್. ನಿಮ್ಮನ್ನ ಒಂದು ರೋಲರ್ ಕೋಸ್ಟರ್ ಇಮೋಷನ್ಗೆ ತಗೊಂಡು ಹೋಗಬೇಕಾದ್ರೆ 25 ನಿಮಿಷದಲ್ಲಿ, ಇದೊಂದು ಮಿನಿ ಸೀರೀಸ್, ಮೆಗಾ ಸೀರೀಸ್ ಅಲ್ಲ. ಬೇರೆ ಚಾನಲ್ ಅಲ್ಲೆಲ್ಲ ನೋಡಿದ್ರೆ ನೀವು ಒಂದು 45-50 ನಿಮಿಷ ಇರುತ್ತೆ ಒಂದೊಂದು ಎಪಿಸೋಡ್. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ 25 ಮಿನಿಟ್ಸ್. ಈ 25 ಮಿನಿಟ್ಸ್ ಅಲ್ಲಿ ಜನರನ್ನ ಹೇಗೆ ಎಂಗೇಜ್ ಮಾಡಬೇಕು ಅಂಡ್ ಬೇರೆ ಬೇರೆ ಭಾವನೆಗಳನ್ನ ಹೆಂಗ್ ಕೊಡಬೇಕು, ಅದು ಆರ್ಗ್ಯಾನಿಕ್ ಆಗಬೇಕು ಅನ್ನೋ ನಿಟ್ಟಿನಿಂದ ಮಾಡಿರುವಂತ ಸೀರೀಸ್. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದಾಗಿದ್ರೆ. ಡೆಫಿನೆಟ್ಲಿ. ಹಾಗೇನೆ ನಾವು ಟ್ರೇಲರ್ ನೋಡೋದಾದ್ರೆ ಒಂದಷ್ಟು ಇದು ಸ್ಲೋ ನರೇಷನ್, ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ, ಹೇಗೆ? ಡೆಫಿನೆಟ್ಲಿ. ನೋಡಿ, ನಮ್ಮ ಕಾನ್ಫಿಡೆನ್ಸ್ ಅಂತ ಹೇಳೋದು ಏನು ಅಂತಂದ್ರೆ, ನಾವು ಬರೆಯೋದೆಲ್ಲ ಜನರಿಗೆ ಇಷ್ಟ ಆಗಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಡೆಫಿನೆಟ್ಲಿ ಅದು ಜನರು ಜಡ್ಜ್ಮೆಂಟ್ ಮೇಲೆ ಹೋಗುತ್ತೆ. ಬಟ್ ನಮ್ಗೆ ಅನ್ಸೋ ಪ್ರಕಾರ ನಮ್ಗೆ ಏನ್ ಸಿಕ್ಕಿದ್ಯಾ, ಅದರಲ್ಲಿ ಒಂದು ಪ್ಲಾಟ್ ಹಾಗೆ ಮಾಡಿ ಜನರನ್ನ ಎಷ್ಟು ಎಂಗೇಜ್ ಆಗಿಡ್ಬೇಕು ಅಂತ ಎಷ್ಟು ನಾವು ಟ್ರೈ ಮಾಡಿದೀವಿ, ಅದು ನಾವು ಅಚೀವ್ ಮಾಡಿದೀವಿ ಅಂತ ಅನ್ಸುತ್ತೆ. ಇನ್ನು ಏನ್ ಹೇಳ್ತಾರೆ ಪ್ರೇಕ್ಷಕರ ಪ್ರಭುಗಳಿಗೆ ನಾವು ವೇಟ್ ಮಾಡಬೇಕು. ಮತ್ತೊಂದ್ ಕಡೆ ಏನಂದ್ರೆ, ಈ ಎಲ್ಲೋ ಒಂದ್ ಕಡೆ ಈ ಎಕ್ಸ್ಪ್ಲನೇಷನ್ ಕಡಿಮೆ ಇದೆ, ಅಂದ್ರೆ ಡೈಲಾಗ್ಸ್ಗಳು ತುಂಬಾ ಕಡಿಮೆ ಇದೆ, ವಿಜುವಲ್ಸ್ ಮೂಲಕ ಕತೆ ಹೆಚ್ಚಾಗಿ ನೀವು ಹೇಳ್ತಾ ಇದ್ದೀರಾ ಅಂತ ನಮ್ಗೆ ಅನ್ಸುತ್ತೆ ವಿಜುವಲ್ಸ್ಗಳು ನೋಡಿದಾಗ. ಅಂದ್ರೆ ನಿಮ್ಮ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಸರ್ ಅದು? ಡೆಫಿನೆಟ್ಲಿ. ಮಾಸ್ಟರ್ ಸ್ಕ್ರೀನ್ ರೈಟರ್ಸ್ ಹೇಳ್ತಾರೆ ಶೋ ಡೋಂಟ್ ಟೆಲ್ ಅಂತ. ಸೊ ಅದನ್ನ ಟ್ರೈ ಮಾಡಿದೀವಿ, ಶೋ ಡೋಂಟ್ ಟೆಲ್. ಬಟ್ ಇದು ನಾನು ಹೇಳಲ್ಲ ಒಂದು ಏನೋ ಇಂಗ್ಲಿಷ್ ಲೆವೆಲ್ಗಿದೆ, ಶೋ ಡೋಂಟ್ ಟೆಲ್ ಆ ಥರ ಎಲ್ಲ ಇದೆ ಅಂತ. ಬಟ್ ನಮ್ಮ ಆಡಿಯನ್ಸ್ಗೆ ಏನು ಬೇಕು, ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಕರ್ನಾಟಕದ ಇಮೋಷನ್ ನಮಗೆ ಸ್ವಲ್ಪ ಗೊತ್ತಿರೋದ್ರಿಂದ, ನನ್ಗಾಗಿರ್ಬೋದು, ತರುಣ್ ಬಾಯ್ಗಾಗ್ಬೋದು, ಅಥವಾ ಝೀ ಅವ್ರಿಗಾಗಿರ್ಬೋದು, ಇದೆಲ್ಲ ಕೊಲಾಬರೇಷನ್, ಒಂದು ಟೀಮ್ ಎಫರ್ಟ್ ಅಂತ ಹೇಳ್ತಿರಲ್ಲ. ಸೊ ಎಲ್ಲರ ಒಂದು ಪರ್ಸೆಪ್ಷನ್ ಬಿದ್ದಾಗ ಒಂದು ಎಷ್ಟು ಚೆನ್ನಾಗಿ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಆಗುತ್ತೆ, ಅದನ್ನೊಂದು ಮಾಡಿದೀವಿ. ಅದೇ ಅಷ್ಟೇ, ನಮ್ಗೆ ಅನ್ಸೋ ಮಟ್ಟಿಗೆ ಒಂದು ಚೆನ್ನಾಗಿ ಮಾಡಿದೀವಿ, ನೋಡೋಣ. ಇಲ್ಲ, ಟ್ರೈಲರ್ ಆಕ್ಚುಲಿ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಮತ್ತೊಂದು ಆಸ್ಪೆಕ್ಟ್ ವಾಟ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಗುಡ್ ಬ್ಯಾಡ್ ಈ ಎರಡು ಕ್ಲಿಯರ್ ಇಲ್ಲ ಅಂತ ನನಗೆ ಅನ್ನಿಸ್ತು. ವಾಸ್ ದಿಸ್ ಇಂಟೆನ್ಷನಲ್? ಗುಡ್ ಬ್ಯಾಡ್ ಯಾವತ್ತೂ ಕ್ಲಿಯರ್ ಇಲ್ಲ ಅನ್ಸುತ್ತೆ ನನಗೆ ರಿಯಲ್ ಲೈಫಲ್ಲೂ. ದೇರ್ ಆರ್ ಮೆನಿ ಗ್ರೇ ಶೇಡ್ಸ್, ಮೆನಿ ಗ್ರೇ ಏರಿಯಾಸ್. ಒಬ್ನನ್ನ ಅದು ಕಾನ್ಸೆಪ್ಚುಲೈಸ್ ಮಾಡ್ಬೋದು ನಾವು, ಇದು ಗುಡ್ ಇದು ಬ್ಯಾಡ್ ಅಂತ. ಒಬ್ನಲ್ಲಿ ಗುಡ್ ಇರುತ್ತೆ, ಬ್ಯಾಡ್ ಇರುತ್ತೆ, ಅಂಡ್ ಕೆಲವೊಂದ್ಸರಿ ವೆರಿ ಗ್ರೇನು ಇರುತ್ತೆ. ಅಂಡ್ ದಿಸ್ ಸೀರೀಸ್ ಟಾಕ್ಸ್ ಅಬೌಟ್ ಗ್ರೇ ಶೇಡ್ಸ್. ಈ ಗ್ರೇ ಶೇಡ್ಸ್ ನ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ಬೋದು ಒಬ್ಬ ಮನುಷ್ಯ, ಆ ಗ್ರೇ ಶೇಡ್ ಅಲ್ಲಿ ಇದ್ದಾಗ ಅವನ ಸ್ಟೇಕ್ಸ್ ಏನು, ಇದು ಮಾಡಿಲ್ಲ ಅಂದ್ರೆ ಅವನಿಗೆ ಏನೋ ಆಗುತ್ತೆ, ಅದು ಮಾಡಲೇಬೇಕು ಅನ್ನೋ ನಿಟ್ಟಿಗೂ ಕೂಡ ಕರ್ಕೊಂಡು ಹೋಗುವಂತ ಗ್ರೇ ಶೇಡ್ಸ್ ಇದೆ ಇದ್ರಲ್ಲಿ. ಸೊ ಐ ಬಿಲೀವ್ ಮೋರ್ ಆಫ್ ಗ್ರೇ ಶೇಡ್ ಕ್ಯಾರೆಕ್ಟರ್ಸ್. ಗ್ರೇ ಶೇಡ್ಸ್ ತುಂಬಾ ಇಷ್ಟ, ಯಾಕಂದ್ರೆ ನಿಜ ಜೀವನಕ್ಕೆ ಹತ್ರ ಅದು ಅಲ್ವಾ. ಗುಡ್ ಬ್ಯಾಡ್ ಮಾತ್ರ ಇರಲ್ಲ ನಾವು ಡೆಫಿನೇಷನ್ ಆಗಿ. ಎಲ್ಲರೂ ಈಗ ನನ್ನಲ್ಲೂ ಒಳ್ಳೆತನ ಇದೆ, ಕೆಟ್ಟತನೂ ಇದೆ, ಅಂಡ್ ಎಲ್ಲೋ ಗ್ರೇ ಶೇಡ್ ಇದೆ. ನೀವು ಹೇಳಿದ್ರಿ ಲೈಕ್ ಗ್ರೇ ಶೇಡ್ಸ್ಗಳು ನಿಮ್ಗೂ ಅಷ್ಟೇ ಇಷ್ಟ ಅಂತ. ಬಿಕಾಸ್ ಇತ್ತೀಚೆಗೆ ಏನಾಗಿದೆ ನಮ್ಮ ಆಡಿಯನ್ಸ್ಗೆ, ಇವಾಗ ನಾವು ಈ ಗ್ರೇ ಶೇಡ್ಸ್ ಮೂಲಕ ನಾವು ಏನಾದರೂ ಒಂದು ಯಾವುದಾದ್ರೂ ಒಂದು ವಿಚಾರನ ಹೇಳ್ತೀವಿ ಅಂತ ಬಂದಾಗ ಈಸಿಲಿ ದೇ ವಿಲ್ ಬಿ ಕನೆಕ್ಟೆಡ್. Because it is more human alwa. It is more human. ಹೌದು. Overall, what is the color palette of the series, sir? ಕಲರ್ ಪ್ಯಾಲೆಟ್ ಇಸ್ ಬಿಕಾಸ್ ಆ ಪ್ಯಾಕೇಜಿಂಗ್ ಏನಿದೆ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂದು ಲೋ ಕಾಂಟ್ರಾಸ್ಟ್, ಸೊ ಆ ತರ ಒಂದು ಇದಿದೆ. ಬಟ್ ಉತ್ತರ ಕರ್ನಾಟಕ ಮಣ್ಣಿಗೂ ಹತ್ರ ಆಗುವಂತ ಒಂದು ಕಲರ್ ಪ್ಯಾಲೆಟ್ ಇದೆ. ನಮ್ಮ ಕಂಪ್ಲೀಟ್ ಒಂದು ಮೂಡ್ ಏನು ಕ್ರಿಯೇಟ್ ಮಾಡ್ತೀವಿ ಅದರ ಕಲರ್ ಪ್ಯಾಲೆಟ್ ಮೇಲೆ ನಾವು ವರ್ಕ್ ಮಾಡಿ, ನಮ್ಮ DOP ವಿವಾನ್ ಅಂತ, ಸೊ ನಾವು ಒಂದು ಕ್ಲೋಸ್ ನಲ್ಲಿ ವರ್ಕ್ ಮಾಡಿದ್ವಿ, ಏನು ಕ್ರ್ಯಾಕ್ ಮಾಡಕ್ಕೆ ಇದಕ್ಕೆ ಕಲರ್ ಪ್ಯಾಲೆಟ್ ಅಂತ. ಅಂಡ್ ಡೆಫಿನೆಟ್ಲಿ ಕ್ರೆಡಿಟ್ಸ್ ಟು ಹಿಮ್, ಅದನ್ನ ನಾನು ತಗೊಳ್ಳಲ್ಲ. ಬಟ್ ನಾವು ಫೀಲ್ ಹೇಳ್ಬೋದು ಅಷ್ಟೇ, ಡೈರೆಕ್ಟರ್ಸ್ ಅಷ್ಟೇ ಏನು ಅಂತಂದ್ರೆ ನಮ್ಗೆ ಫೀಲ್ ಹೇಳ್ಬೋದು, ಆಕ್ಟರ್ಸ್ಗೂ ಫೀಲ್ ಹೇಳ್ಬೋದು, ಅಂಡ್ DOPಗೆ ಫೀಲ್ ಹೇಳ್ಬೋದು. ಇದೆಲ್ಲ ಆದಾಗ ಅವರಿಂದ ಏನೇ ಔಟ್ಪುಟ್ ಬರುತ್ತಲ್ಲ, ದಟ್ ಇಸ್ ವಾಟ್ ಮೇಕ್ಸ್ ಮೀ ಅ ಡೈರೆಕ್ಟರ್ ಅಷ್ಟೇ. ನಾನೊಂದು ಮೀಡಿಯಂ ಮಾತ್ರ, ಅಂದ್ರೆ ನನ್ನ ತಲೆಯಲ್ಲಿ ಏನೋ ಇದೆ ಅದನ್ನ ಅವ್ರಿಗೆ ಮುಟ್ಟಿಸ್ತೀನಿ ಅಷ್ಟೇ, ಪಾಸಿಂಗ್ ದ ಮೆಸೇಜ್ ತರ. ಆ ಮೆಸೇಜ್ ಚೆನ್ನಾಗಿ ಬಂದ್ರೆ ಅದು ಕ್ರೆಡಿಟ್ ಪಾಪ ನನ್ಗೊಂದೊಂದ್ಸರಿ ಹೋಗುತ್ತೆ, ನಾನು ಫ್ರಂಟ್ ಅಲ್ಲಿ ಇರೋದು ನಾನು. ಬಟ್ ದೇರ್ ಇಸ್ ಅ ಬಿಗ್ ಟೀಮ್ ಬಿಹೈಂಡ್ ಇಟ್. ಅಂದ್ರೆ ನನ್ನ DOP ಆಗಿರ್ಬೋದು, ನನ್ನ ಮ್ಯೂಸಿಕ್ ಡೈರೆಕ್ಟರ್ LV ಮುತ್ತುಕುಮಾರ್ ಸ್ವಾಮಿ ಆಗಿರ್ಬೋದು, ಸೌಂಡ್ ರವಿ ಹಿರೇಮಠ ಆಗಿರ್ಬೋದು, ಮತ್ತೆ ಝೀಯ ಒಂದು ಟೀಮ್ ಇದೆ. ನಾನು Z3 ಅಂತ ಹೇಳ್ತೀನಿ ಅವ್ರನ್ನ, ಪ್ರದೀಪ್, ಗಣೇಶ್ ಅಂಡ್ ಸನಲ್ ಅಂತ 3 ಜನ. ಸೊ ಇವ್ರದ್ದೆಲ್ಲ ಇನ್ಪುಟ್ಸ್ ಬರುತ್ತೆ, ನಾವು ಡಿಸ್ಕಸ್ ಮಾಡ್ತೀವಿ. ಅಂಡ್
ಅಂಡ್ ದೆನ್ ಚರ್ನ್ಸ್ ಔಟ್. ಅಂದ್ರೆ ಒಂದು ಅಮೃತ ಬರ್ಬೇಕಿದ್ರು ಹೌದು ಎಷ್ಟು ಚರ್ನಿಂಗ್ ಆಗಿದೆ ಅಲ್ವಾ. ಸೊ ಅಮೃತ ಬರಕ್ಕೆ ನಾವು ಚರ್ನ್ ಮಾಡಿದೀವಿ. ಇಲ್ಲ ದಟ್ ವಿ ಕ್ಯಾನ್ ಸಿ ಇನ್ ದ ವಿಜುವಲ್ ಸರ್, ಬಿಕಾಸ್ ಏನಕ್ಕಂದ್ರೆ ಅದ್ಭುತವಾಗಿ ಬಂದಿದೆ. ಮತ್ತೊಂದು ನಾವೇನು ಅಬ್ಸರ್ವ್ ಮಾಡಿದ್ರೆ ಈ ಮಳೆ ಬಂತು ಮಳೆ ಅನ್ನುವಂಥ ಒಂದು ಸಿನಿಮಾ, ಇವಾಗ ಇದು ನೋಡಿದ್ರೆ ಈ ಕ್ರೊಕೊಡೈಲು ಎಲ್ಲ ನೀವೇನು ತೋರಿಸಿದ್ದೀರಾ, ಪ್ರಾಬಬ್ಲಿ ಆ ಎಳೆನ ಇಲ್ಲಿ ಅಂದ್ರೆ ಪ್ಲಾಂಟ್ ಮಾಡಿರೋ ಉದ್ದೇಶ ಏನು ಅಂತ. ಸೊ ಮಳೆ ಬಂತು ಮಳೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಈ ಟ್ರೈಲರ್ ರಿಲೀಸ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಈ ಕಮೆಂಟ್ ಮಾಡಿದ್ದಾರೆ ಕಣೋ ಕೆಲವರು, ಮಳೆ ಬಂತು ಮಳೆ, ಹೌದಾ ಇದು ಯಾವುದು ಅಂತ ನಾನು ಯೂಟ್ಯೂಬ್ ಮಾಡಿ ನೋಡಿದೆ ಟ್ರೈಲರ್. ಐ ವಾಸ್ ಸೋ ಹ್ಯಾಪಿ. ಅಂದ್ರೆ ಆ ಕಾಲದಲ್ಲಿ ಅಂದ್ರೆ ಕ್ರೊಕೊಡೈಲ್ ಎಲ್ಲ ಕ್ರಿಯೇಟ್ ಮಾಡಿರೋ ರೀತಿ ನಮ್ಗೆ ಈಗ CG ಹೇಳಿದ್ರೆ ಇದು ಮಾಡಿದ್ರೆ ಎಷ್ಟು ಈಸಿಯಾಗಿ ಮಾಡಬಹುದು, ಬಿಕಾಸ್ ಫಿಲ್ಮ್ ಮೇಕಿಂಗ್ ಹ್ಯಾಸ್ ಬಿಕಮ್ ಈಸಿ ನಾವು. ಅಂದ್ರೆ ಆ ಕಾಲದಲ್ಲಿ ಅಷ್ಟೆಲ್ಲ ಮಾಡಿ, ಸೊ ಅದ್ರ ಆ ಒಂದು ಗ್ರೇಟ್ ಫಿಲ್ಮ್ ನ ಎಳೆ ನಮ್ಮಲ್ಲಿ ಇದೆ ಅಂತ ಹೇಳಕ್ ನನ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅದ್ರ ಇನ್ಫ್ಲುಯೆನ್ಸ್ ಏನು ಇರ್ಲಿಕ್ಕಿಲ್ಲ, ಬಿಕಾಸ್ ನಾನು ಅದು ನೋಡಿಲ್ಲ. ಬಟ್ ಅದು ಜನರಿಗೆಲ್ಲೋ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಆ ಒಂದು ಗ್ರೇಟ್ ಸಿನಿಮಾ ಇದಕ್ಕೆ ಕನೆಕ್ಟ್ ಆಗ್ತಿದೆ ಅಂದ್ರೆ ಐ ಆಮ್ ಸೋ ಹ್ಯಾಪಿ. ಜನರು ಅದಕ್ಕೋಸ್ಕರ ಆದ್ರೂ ನೋಡ್ಲೇಬೇಕು. ಹೌದು. ಮತ್ತೊಂದೇನಂದ್ರೆ ಈ ಅಂದ್ರೆ ಕ್ರೊಕೊಡೈಲಿಂದ ಒಂದಷ್ಟು ಸಾವುಗಳಾಗುವಂಥದ್ದು ಇದನ್ನೆಲ್ಲ ಒಂದಷ್ಟು ತೋರಿಸಿದ್ದೀರಾ. ಅಂದ್ರೆ ಇಸ್ ಇಟ್ ರಿಯಲಿ ಆಕ್ಸಿಡೆಂಟಲ್ ಅಥವಾ ಏನಾದರೂ ಅದರ ಹಿಂದೆ ಬೇರೆ ಏನಾದರೂ ಒಂದು ಉದ್ದೇಶ ಇದೆಯಾ, ರಹಸ್ಯ ಇದೆಯಾ ಅಂತ? ಇರ್ಬೋದು ಡೆಫಿನೆಟ್ಲಿ ಇರ್ಬೋದು. ಬಟ್ ದಿಸ್ ಇಸ್ ವೆರಿ ರಿಯಲ್. ಉತ್ತರ ಕರ್ನಾಟಕದಲ್ಲಿ ನಡೆಯುವಂತ ಕಥೆನೇ. ನಾವು ಶೂಟ್ ಮಾಡಿದ ಒಂದು ವಾರನ 2 ವಾರನ ಹಿಂದೆ ನನ್ಗೆ ಯಾರೋ ಅಲ್ಲಿ ಸ್ಟೋರಿ ಹೇಳಿದ್ರು. ನಾವು ರೆಕ್ಕಿಗೆ ಹೋಗ್ಬೇಕಾದ್ರೆ ಇದೇ ಕೆರೆಯಲ್ಲಿ ಸರ್, ನಾವು ಅಲ್ಲಿ ಕೆರೆಯಲ್ಲಿ ಆ ಶೂಟ್ ಮಾಡಿಲ್ಲ, ಮತ್ತೆ ನಾವು ಬೇರೆಲ್ಲೋ ಮಾಡಿದ್ವಿ. ಆ ಕೆರೆಯಲ್ಲೇ ಒಂದು ಮೊಸಳೆ ಬಂದು ಇಬ್ಬರನ್ನ ಹೇಳ್ಕೊಂಡು ಹೋಗಿದೆ. ಸೊ ಇಟ್ಸ್ ಸ್ಟಿಲ್ ಹ್ಯಾಪನಿಂಗ್ ದೇರ್. ಸೊ ಆಗ ಇದು ನಾವು ಕತೆ ಎಲ್ಲ ಬರ್ದಾಗಿತ್ತು, ಆಮೇಲೆ ನಮ್ಗೆ ಗೊತ್ತಾಯ್ತು. ಬಟ್ ವಿ ಆಲ್ಸೋ ರೋಡ್ ಸ್ಟೋರೀಸ್. ಅಂದ್ರೆ ನಾವು ಕತೆ ಬರಿಬೇಕಾದ್ರೂ ಕೂಡ ನಮ್ಗೆ ಎಳೆ ಸಿಕ್ಕಿದ್ದು ಈ ನ್ಯೂಸ್ ಪೇಪರ್ ಇಂದ, ಹಿಂಗೆಲ್ಲ ಆಗಿದೆ ಘಟಪ್ರಭಾ ನದಿಯ ಇದ್ರಲ್ಲಿ ಎಲ್ಲ ತಟದಲ್ಲಿ ಹಿಂಗಾಗಿದೆ ಅಂತ ಹೇಳಿ ಅದನ್ನ ಒಂದು ಆಂಗಲ್ ಆಗಿ ತಂದಿದ್ದು ನಾವು ಸ್ಟೋರಿಗೆ. ಸೊ ದಟ್ಸ್ ವಾಟ್ ಇಟ್ ಹ್ಯಾಪನ್. ರಿಯಲ್ ಲೈಫ್ ಅಲ್ಲಿ ಇದ್ದದನ್ನೇ ತಂದಿದ್ದು, ನಾವೇನೋ ಕ್ರಿಯೇಟ್ ಮಾಡಿ ಫಿಕ್ಷನಲೈಸ್ ಅಲ್ಲ. ಅದು ಪ್ರಾಬಬ್ಲಿ ದೇ ವಿಲ್ ಬಿ ಕನೆಕ್ಟೆಡ್ ಅನ್ಸುತ್ತಲ್ಲ ಸರ್, ಬಿಕಾಸ್ ಈ ಸೀರೀಸ್ ಇಂದ. ಹಾಗೇನೆ ಇವಾಗ ನೀವು ಅಂದ್ರೆ ಓವರ್ ಆಲ್ ಕತೆ ತಗೊಳಂಗಾಗಿದ್ರೆ 2-3 ಅವರ್ಸ್ನಲ್ಲಿ ನಾವು ಒಂದು ಸಿನಿಮಾದಲ್ಲಿ ಹೇಳ್ಬೋದು. ಬಟ್ ಒಂದು ಸೀರೀಸ್ ಅಂತ ಬಂದಾಗ ಆಬ್ವಿಯಸ್ಲಿ ಟೈಮ್ ಹಿಡಿಯುತ್ತೆ. ಸೊ ಎಲ್ಲೋ ಒಂದು ಕಡೆ ಆಡಿಯನ್ಸ್ ಪೇಷನ್ಸ್ನ ಟೆಸ್ಟ್ ಮಾಡುತ್ತಾ ಹೇಗೆ, ಆಮೇಲೆ ಈ ಫಾರ್ಮ್ಯಾಟಲ್ಲಿ ಕತೆ ಹೇಳೋದು ಸುಲಭನಾ ಹೇಗೆ ಅಂತ? ಓಕೆ, ನಿಮ್ಮ ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್, ಸಿನಿಮಾ ಲೆಂತ್ ಎಷ್ಟಿರುತ್ತೆ? 2 ಗಂಟೆ 20 ನಿಮಿಷ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ದಿಸ್ ಇಸ್ ಮಿನಿ ಸೀರೀಸ್. ನಾನು ಹೇಳ್ದಂಗೆ ಫಸ್ಟಿಗೆ ದ ಸೀರೀಸ್ ಲೆಂತ್ ಇಸ್ 25 minutes per ಎಪಿಸೋಡ್, ಆ ಥರ. ಸೊ ಒಂದು ಸಿನಿಮಾ ನೋಡಿದ ಅಷ್ಟೇ ಎಕ್ಸ್ಪೀರಿಯನ್ಸ್, ಬಟ್ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಇಂಟ್ರೆಸ್ಟ್. ಯಾಕಂದ್ರೆ ಒಂದು ಎಪಿಸೋಡ್ ಇಂದ ಇನ್ನೊಂದು ಎಪಿಸೋಡ್ ನಾವು ಜನರನ್ನ ತಗೊಂಡು ಹೋಗ್ಬೇಕು ಅಂತ ಒಂದು ಕ್ಲಿಫ್ ಹ್ಯಾಂಗರ್ ಬೇಕಲ್ಲಿ. ಆ ಕ್ಲಿಫ್ ಹ್ಯಾಂಗರ್ ಪಂಚ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಎಪಿಸೋಡ್ ಹೋಗೋದಿಲ್ಲ ಜನ. ಸೊ ಮತ್ತೆ ಈಗ ವೆಬ್ ಸೀರೀಸ್ ನೋಡೋ ಪ್ಯಾಟರ್ನ್ ಕೂಡ ಒಂದು ಎಪಿಸೋಡ್ ಇದು ಮಾಡಿ ಅವ್ರು ನಾಳೆ ನೋಡ್ತಾರೆ ಅಂತ ಅನ್ನೋದಲ್ಲ. ಒಂದು ಎಪಿಸೋಡ್ ಹಾಕಿದ್ರೆ ಅವ್ನು ಫುಲ್ ನೋಡಿ ಮುಗಿಸ್ಬೇಕು. ಆ ತರ ನಾವು ಕಟ್ಟಿರ್ತೀವಿ ಕಥೆನ. ಅಂದ್ರೆ ಫಸ್ಟ್ ಎಪಿಸೋಡ್ ಆದ ತಕ್ಷಣ ಇಲ್ಲಿ ನಿಲ್ಸಿದ್ನ ಸೆಕೆಂಡ್ಗೆ ಏನಾಗುತ್ತೆ ಅನ್ನೋದು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಕತೆ ಹೇಳೋ ಫಾರ್ಮ್ಯಾಟ್ ಕೂಡ ಸಿನಿಮಾ ಥರನೇ ಇದೆ. ಬಟ್ ಎಕ್ಸ್ಟ್ರಾ ಕ್ಲಚ್ ಪಾಯಿಂಟ್ಸು, ಈ ಕ್ಲಿಫ್ ಹ್ಯಾಂಗರ್ಸ್ ಎಲ್ಲ ಜಾಸ್ತಿ ಆಗಿ ಬರುತ್ತೆ. ನೀವು ಸೆಕೆಂಡ್ ಕ್ವಶನ್ ಏನು ಹೇಳಿದ್ರಿ? ಅದೇ ಫಾರ್ ಎಕ್ಸಾಂಪಲ್ ನಾನೇ ಮರ್ತೋದೆ. ಅಂದರೆ ಇವಾಗ ನನ್ನ ಕ್ವಶನ್ ಏನು ಹೇಳಿದೆ ಕೇಳಿದ್ರಿ, ಒಟ್ಟಿಗೆ ಅದಕ್ಕೆ 2 ಪ್ರಶ್ನೆನ ಕೇಳ್ಬಿಟ್ಟೆ. ಲೆಟ್ ಮಿ ರೀಕಾಲ್ ಸರ್, ಜಸ್ಟ್ ಸೆಕೆಂಡ್. ಒಂದು ಸಿನಿಮಾದಲ್ಲಿ ಪ್ರಾಬಬ್ಲಿ ಅಂದ್ರೆ ಇದೇ ಕಥೆನ 2-3 ಅವರ್ಸ್ನಲ್ಲಿ ನಾವು ಒಂದು ಸಿನಿಮಾದಲ್ಲಿ ಹೇಳ್ತೀವಿ. ಬಟ್ ವೆಬ್ ಸೀರೀಸ್ ಅಂತ ಬಂದಾಗ ನಾವು ಒಂದು ಲೆಂದಿ ಫಾರ್ಮ್ಯಾಟ್ ಇರುತ್ತೆ. ಇದು ಆಡಿಯನ್ಸ್ ಪೇಷನ್ಸ್ ಅನ್ನ ಟೆಸ್ಟ್ ಮಾಡುತ್ತಾ ಅನ್ನೋದು? ಡೆಫಿನೆಟ್ಲಿ ಟೆಸ್ಟ್ ಮಾಡಲ್ಲ ಇದು. ಯಾಕಂದ್ರೆ ಇದು ಅದೇ ನಾನು ಹೇಳ್ತಾ ಇರೋದು ಮಿನಿ ಸೀರೀಸ್ ಅಂತ. ಇಟ್ಸ್ ನಾಟ್ ಸೀರೀಸ್. ಸೊ ಒಂದು ಸೀರೀಸ್ 50 ನಿಮಿಷ ಎಲ್ಲ ಇದ್ರೆ ಬೇರೆ ಚಾನಲ್ ಅಲ್ಲಿ, ZEE5 has introduced a concept called mini series where 25 minutes you hold the audience to the hook. ಹೇಳ್ಬಾರ್ದು ಅನ್ನೋ ತರ ಒಂದು ಸ್ಟ್ರಕ್ಚರ್ ಮಾಡಿ, ಸೊ ಸಿನಿಮಾ ಎಕ್ಸ್ಪೀರಿಯನ್ಸ್ ಏನು ಕೊಡುತ್ತಾ ಅದಕ್ಕಿಂತ ಡಬಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಬಿಕಾಸ್ ಆಫ್ ದ ಟ್ವಿಸ್ಟ್ ಅಂಡ್ ಟರ್ನ್ಸ್. ಪ್ಲಸ್ ಆ ಸಿನಿಮಾದ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಾ ಅವನಿಗೆ ಅದು ಕೂಡ ಸಿಗಬೇಕು ಅನ್ನೋ ನಿಟ್ಟಿನಿಂದ ಮಾಡಿರೋದು. ಹಾಗೆ ಯೂಶಲಿ ಏನಂದ್ರೆ ತರುಣ್ ಸುಧೀರ್ ಸರ್ ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲಿ ಇದ್ರೂ ಕೂಡ ಅಲ್ಲಿ ಅವರು ಸುಮ್ಮನೆ ಯಾವುದೋ ಪ್ರಾಜೆಕ್ಟ್ಸ್ಗಳಿಗೆ ಬರೋದಿಲ್ಲ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಸಮಥಿಂಗ್. ಸೊ ಈ ಪ್ರಾಜೆಕ್ಟ್ಗೆ ಅವ್ರು ಬಂದಿದ್ದಾರೆ ಅಂದರೆ ಆಬ್ವಿಯಸ್ಲಿ ಗೆಲ್ಲುತ್ತೆ ಅಂತ ಒಂದು ಆಲ್ರೆಡಿ ಒಂದು ವೈಬ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನೀವು ಅವರೊಟ್ಟಿಗೆ ಕೆಲಸ ಮಾಡಿದಂಥ ಒಂದು ಅನುಭವ ಸೊ ಹೇಗಿತ್ತು? ಆ್ಯಂಡ್ ಅವರು ತರುಣ್ ಸರ್ ಅವರು ನಿಮಗೆ ಫ್ರೀಡಮ್ ಕೊಟ್ರಾ ಹೇಗೆ ಅಂತ? ಡೆಫಿನೆಟ್ಲಿ ಫ್ರೀಡಮ್ ತುಂಬಾನೇ ಫ್ರೀಡಮ್ ಕೊಟ್ಟರು. ಯಾಕಂದ್ರೆ ಫ್ರೀಡಮ್ ಅನ್ನೋದಕ್ಕಿಂತ ಐ ಹ್ಯಾವ್ ಆಲ್ಸೋ ಬೀನ್ ಅ ಪ್ರೊಡ್ಯೂಸರ್. ನಾವು ಪ್ರೊಡ್ಯೂಸರ್ ಚೇರಲ್ಲಿ ನಿಂತಾಗ ಡೈರೆಕ್ಟರ್ಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇದೆಯಲ್ಲ, ಒಬ್ಬ ಡೈರೆಕ್ಟರ್ ಆಗಿರೋ ಪ್ರೊಡ್ಯೂಸರ್ಗೆ ಜಾಸ್ತಿ ಇರುತ್ತೆ ಯಾವತ್ತೂ ಕೂಡ. ಸೊ ನನಗೂ ಕೂಡ ಅದೇ ಪ್ಲಸ್ ಆಗಿದ್ದು ನಾನು ಪ್ರೊಡ್ಯೂಸರ್ ಆಗಿದ್ದಾಗ. ಬಟ್ ಸೇಮ್ ನನಗೆ ತರುಣ್ ಭಾಯ್ ಹತ್ರ ಫೀಲ್ ಆಯ್ತು ಆ ವೈಬ್ಸ್. ಬಿಕಾಸ್
ಪ್ರೊಡ್ಯೂಸರ್ ಅಂದರೆ ಏನೋ ಹಣ ಹಾಕೋರು ಇದು ಮಾಡ್ತಾರೆ ಅಷ್ಟೇ, ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಬಟ್ ದಿಸ್ ಅಂದರೆ ತರುಣ್ ಬಾಯಿ ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಹೋಗಿ ಹೇಳೋ ಪ್ರಾಬ್ಲಮ್ಸ್ ಅವ್ರಿಗೆ ಹೊಸದು ಅನ್ಸಲ್ಲ. ಇವನಿಗೆ ಇದು ಬೇಕಾ, ಹೇಗಾದರೂ ನಾನು ಪ್ರೊವೈಡ್ ಮಾಡಬೇಕು. ಅಥವಾ ನಾನು ಜಾಸ್ತಿ ಕೇಳ್ತಾ ಇದ್ದೀನಿ ಅಂತ ಆದಾಗ ನಮ್ಮಲ್ಲಿ ಡಿಸ್ಕಷನ್ ನಡೀತು, ಇದು ಯಾಕೆ ಬೇಕು ಸುಹಾನ್, ಇದು ಏನಕ್ಕೆ, ಅದು ಏನಕ್ಕೆ. ದೆನ್ ಇಫ್ ಐ ಹ್ಯಾವ್ ದ ರೈಟ್ ಆನ್ಸರ್ಸ್ ವಿತ್ ಮೀ, ಡೆಫಿನೆಟ್ಲಿ ಅವರು ಅದಕ್ಕೆ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಡೆಫಿನೆಟ್ಲಿ, ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಈಸಿ ಆಯಿತು ತರುಣ್ ಬಾಯಿ ಜೊತೆ. ಬಿಕಾಸ್ ಅವರು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳು ಡೆಫಿನೆಟ್ಲಿ. ಸೊ ಒಂದು 3 ಸಿನಿಮಾನ 100 crore ಕ್ಲಬ್ಗೆ ತಗೊಂಡು ಹೋಗೋದು ಏನು ಚುಟ್ಕಿ ಹೊಡೆಯೋಷ್ಟು ಮ್ಯಾಟ್ರ್ ಅಲ್ಲ ಅದು. ಸೊ ದ್ಯಾಟ್ ಐ ವಾಸ್ ವೆರಿ ಹ್ಯಾಪಿ ವಿತ್ ತರುಣ್ ಬಾಯಿ. ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನನ್ನು ಕೂಡ ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋ ಫ್ರೀಡಮ್ ಡೆಫಿನೆಟ್ಲಿ ಕೊಟ್ಟಿದ್ದಾರೆ. ಸೊ ಆ ಫ್ರೀಡಮ್ ಕೊಟ್ಟಾಗಲೇ ಒಂದು ಪ್ರಾಡಕ್ಟ್ ಮಾಡೋಕ್ಕಾಗೋದು ಅಂತ ಅನ್ಸುತ್ತೆ ನನಗೆ. ಸೊ ಐ ವಾಸ್ ವೆರಿ ಹ್ಯಾಪಿ. ವಿಜಯ ರಾಘವೇಂದ್ರ ಅವ್ರನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ ಕಾಪ್ ರೋಲ್ಸ್ಗಳಲ್ಲಿ ಅವರು ಮಾಡ್ತಿದ್ದಾರೆ. ಇವಾಗ ಬ್ಯಾಕ್ ಟು ಬ್ಯಾಕ್ ಅವರ ಸಿನಿಮಾಗಳು ಬೇರೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಕೂಡ ಇವತ್ತೇ ರಿಲೀಸು, ಇವಾಗ ಇದು ಕೂಡ ಬರ್ತಿದೆ ಕಾಪ್ ರೋಲ್ಸ್ಗಳಲ್ಲಿ. ಇದರಲ್ಲಿ ನೀವು ಅವರನ್ನು ಒಂದು ಕ್ಯಾಸ್ಟ್ ಮಾಡಿರೋವಂಥದ್ದು. ಸೊ ಹೇಗೆ ಬಂದರು ವಿಜಯ್ ಸರ್ನೇ, ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಸರ್ನೇ ಯಾಕೆ ಇಡಬೇಕು ಆಪ್ಟ್ ಮಾಡಿದ್ದು? ಸೊ ಕ್ರೈಮ್ ಥ್ರಿಲ್ಲರ್ಗೆ ಈಗ ಇನ್ನೊಂದು ಹೆಸರು ವಿಜಯ್ ರಾಘವೇಂದ್ರ, ಬಿಕಾಸ್ ವಿಜಯಣ್ಣ ಅಷ್ಟು ಕ್ರೈಮ್ ಥ್ರಿಲ್ಲರ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬಿನಾಯ್ ಕೂಡ ನನ್ನ ಕ್ಲೋಸ್ ಫ್ರೆಂಡ್ ಒಂದು ದೇವಿ ಪ್ರಸಾದ್ ಶೆಟ್ಟಿ ಅಂತ, ಅವ್ರದ್ದು ಸೇಮ್ ಡೇ ರಿಲೀಸ್ ಆಗ್ತಾ ಇದೆ. ಒಳ್ಳೆಯದಾಗಲಿ ಆ ಸಿನಿಮಾಕ್ಕೆ ಡೆಫಿನೆಟ್ ಆಗಿ. ಆ್ಯಂಡ್ ಇನ್ನೊಂದು ವಿಜಯಣ್ಣನನ್ನು ಯಾಕೆ ಕಾಸ್ಟ್ ಮಾಡಬೇಕು ಅಂದಾಗ ನನಗೆ ಪ್ರಶ್ನೆ ಇದ್ದಿದ್ದು, ನನಗೆ ಗೊತ್ತಿರಲಿಲ್ಲ ಇವರ ಉತ್ತರ ಕರ್ನಾಟಕ ನಂಟು ಬಗ್ಗೆ ಇದೆಲ್ಲ. ಬಿಕಾಸ್ ವಿಜಯಣ್ಣ ಈಸ್ ಅ ವಂಡರ್ಫುಲ್ ಏನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ಹೇಳ್ಬೋದು. ನಾನು 2012 ಚಲ್ಲಾಪಿಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಅಸೋಸಿಯೇಟ್ ಆಗಿ. ಸೊ ಅಲ್ಲಿ ನನಗೆ ಅವ್ರ ಹತ್ರ ವರ್ಕ್ ಮಾಡಿ ಆ ರ್ಯಾಪೋ ಇತ್ತು ನಮ್ಮ ಹತ್ರ. ದಟ್ ವಾಸ್ ನೆವರ್ ಅ ಪ್ರಾಬ್ಲಮ್. ಅಂದರೆ ಅವ್ರು ಬರ್ತಾರೆ ಹೇಳಿದ್ರೆ ನನಗೆ ಡಬಲ್ ಖುಷಿ ಆಗ್ತಿತ್ತು ಈ ರೋಲ್ಗೆ. ಬಟ್ ನನಗೆ ಬೇಜಾರು ಯಾಕಾಯ್ತು ಅಂತಂದರೆ, ಉತ್ತರ ಕರ್ನಾಟಕ ಅಲ್ವಾ, ಅವ್ರ ಹತ್ರ ಹೆಂಗೆ ಮಾತಾಡ್ಸೋದು ಇದು ಅನ್ನೋದು ನನಗೆ ಭಾಳ ಬೇಜಾರಾಗಿತ್ತು. ವಿಜಯಣ್ಣ ನಾನು ಹೆಂಗೆ ಮಾತಾಡ್ಸೋದು ಆ ಥರ ಎಲ್ಲ. ದೆನ್ ಐ ನ್ಯೂ, ನಾವು ಉತ್ತರ ಕರ್ನಾಟಕ ಇದೆಲ್ಲ ಎಕ್ಸ್ಪ್ಲೋರ್ ಮಾಡುವಾಗ ಹಿ ಹ್ಯಾಸ್ ಆಲ್ರೆಡಿ ಡನ್ ಪಂಚಾಕ್ಷರಿ ಗವೈ ಅಂತ ಒಂದು ಸೀರಿಯಲ್ ಎಲ್ಲ ಮಾಡಿದ್ರು ಅವರು. ಆ್ಯಂಡ್ ಉತ್ತರ ಕರ್ನಾಟಕದ ಭಾಷೆ ಅವ್ರಿಗೆ ನಂಟಿದೆ. ದೆನ್ ಐ ಥಾಟ್ ಡಬಲ್ ಧಮಾಕ ಅಂತ. ಬಿಕಾಸ್ ಉತ್ತರ ಕರ್ನಾಟಕ ಹೋದಾಗ ಅವ್ರಿಗೆ ಜನರು ಕೂಡ ಪ್ರೀತಿ ಇದೆಯಲ್ಲ, ನೀವು ನಿಜವಾಗ್ಲೂ ನೋಡ್ಬೇಕು ಅಲ್ಲಿ ಹೋಗಿನೇ. ನನಗೆ ಶೂಟಿಂಗ್ ಮಾಡೋಕ್ಕೆ 1-2 ಜಾಗದಲ್ಲಿ ಕಷ್ಟ ಆಯಿತು. ಬಿಕಾಸ್ ರೋಡಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದೆ, ಫುಲ್ ಜನ ಸೇರಿಬಿಟ್ಟಿದ್ದಾರೆ, ಆ ಥರ ಎಲ್ಲ ಆಗ್ತಾ ಇತ್ತು. ವಿಜಯ್ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ, ಸ್ಪೆಷಲಿ ಪಂಚಾಕ್ಷರಿ ಗವಾಯಿ ಅವರು ಮಾಡಿರೋದ್ರಿಂದ. ಸೊ ಉತ್ತರ ಕರ್ನಾಟಕ ನಂಟಿದೆ, ಜನರು ತುಂಬ ಇಷ್ಟಪಡ್ತಾರೆ ಅವ್ರನ್ನ. ಅದು ನನಗೂ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ನೋಡಬೇಕಿದ್ರೆ. ಹೌದು ಸರ್, ಇವಾಗ ಈ ಸೀರೀಸ್ ಏನಾದ್ರು ಸಕ್ಸಸ್ ಆದರೆ ಮುಂದಕ್ಕೆ ಮತ್ತೊಂದು ಸೀಸನ್ ಮಾಡ್ತೀರಾ ಹೇಗೆ ಅಂತ? ಅದು ನನ್ನ ಹತ್ರ ಕೇಳಬಾರ್ದು, ನೀವು ಜಿ ಹತ್ರ ಕೇಳಬೇಕು. ಆಸ್ ಅ ಡೈರೆಕ್ಟರ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಅವರು ಕೊಟ್ಟು ನನಗೆ ನೀವು ಮಾಡಿ ಸುಹಾನ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ಏನಕ್ಕಂದ್ರೆ ಅಲ್ಲಿ ನಾನು ತರುಣ್ ಸರ್ನೆಲ್ಲ ಮಾತಾಡ್ತಾ ಇದ್ದೆ, ಎಸ್ಪೆಷಲಿ ವಿಜಯ್ ರಾಘವೇಂದ್ರ ಸರ್ ಹೇಳ್ತಾ ಇದ್ರು, ಇಲ್ಲ ಡೆಫಿನೆಟ್ಲಿ ಇದು ಇನ್ನು ಸಾಕಷ್ಟು ಸೀಸನ್ಸ್ಗಳು ಬರುತ್ತೆ ಅದು ಇದು ಅಂತ. ಸೊ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ನಮಗೆ ಏನು ಪ್ರಿವಿಲೇಜ್ ಆಗಿ ಕೊಟ್ಟರೆ ಡೆಫಿನೆಟ್ಲಿ ನಾವು ಮಾಡ್ತೀವಿ. ನಮ್ಮ ಕೆಲಸ ಏನು ಕತೆ ಹೇಳೋದಷ್ಟೇ. ಓಕೆ, ಸೊ ಫೈನಲಿ 20ನೇ ತಾರೀಕಿಂದ ಪ್ರೀಮಿಯರ್ ಆಗುತ್ತೆ ಜಿ5ನಲ್ಲಿ. ಒನ್ ವರ್ಡ್ನಲ್ಲಿ ನಾವು ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಉತ್ತರ ಕರ್ನಾಟಕದ ಮಣ್ಣಿನ ಕಥೆಯನ್ನು ತಗೊಂಡು ಬರ್ತಾ ಇದ್ದೀವಿ ಮೊದಲನೇ ಸಾರಿಗೆ. ನೀವು ಆಲ್ರೆಡಿ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಉತ್ತರ ಕರ್ನಾಟಕದವರು, ಉತ್ತರ ಕರ್ನಾಟಕದ ಜನತೆ. ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾಗ ಆಗ್ಬೋದು, ಅಥವಾ ಅಲ್ಲಿ ಶೂಟಿಂಗ್ ಏನೆಲ್ಲ ಅರೇಂಜ್ ಮಾಡಬೇಕು ಅದನ್ನೆಲ್ಲ ಎಷ್ಟು ಸುಲಭವಾಗಿ ನನಗೊಂದು ಮನೆಯವ್ರ ಥರ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಅವ್ರದ್ದೇ ಮಣ್ಣಿನ ಕತೆ, ನಾನು ಏನೂ ಹೇಳಬೇಕಾಗಿಲ್ಲ. ಅವ್ರು ಖಂಡಿತವಾಗ್ಲೂ ಅವ್ರ ಮಣ್ಣಿನ ಕಥೆಯನ್ನು ನೋಡಿ, ಯಾಕಂತಂದರೆ ಇನ್ನೂ ಹೆಚ್ಚು ಕಥೆಗಳಿವೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ. ಅದೊಂದು ಲ್ಯಾಂಡಲ್ಲಿ ಸ್ಟೋರೀಸ್ ಇಸ್ ದ ಲ್ಯಾಂಡ್ ಅದು. ಸೊ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಕಥೆಗಳಿಗೆ ಬರೋಕ್ಕೊಂದು ದಾರಿದೀಪ ಆಗುತ್ತೆ. ಇದಕ್ಕೆ ಒಂದು ಸಪೋರ್ಟ್ ಮಾಡಿ, ಇದನ್ನು ಒಂದು ಚೆನ್ನಾಗಿ ತೋರಿಸುತ್ತೆ. ನಮ್ಗೆ ಅನ್ಸೋ ಮಟ್ಟಿಗೆ ಒಂದು ಚೆನ್ನಾಗಿ ಮಾಡಿದ್ದೀವಿ, ಎಲ್ಲ ಸಪೋರ್ಟ್ ಮಾಡಿ ನೋಡಿ ಅಷ್ಟೇ. ತಾವೇ ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಸ್ಟೋರೀಸ್ಗಳಿದೆ ಅಂತ. ತಾವು ಆ ಎಲ್ಲ ಸ್ಟೋರೀಸ್ಗಳನ್ನ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡೋ ಥರ ಆಗಲಿ, ಮತ್ತಷ್ಟು ಸ್ಟೋರೀಸ್ಗಳನ್ನ ನೀವು ಡೈರೆಕ್ಟ್ ಮಾಡೋದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಟ್ಟಿಗೆ ಮಾತಾಡಿದ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ರಾಕ್ಷಸ ಒಂದು ವೆಬ್ ಸೀರೀಸ್ನ ಡೈರೆಕ್ಟರ್ ಆದಂತಹ ಸುಹಾನ್ ಪ್ರಸಾದ್ ಅವರ ಮಾತುಗಳು. ಇದೇ 20ನೇ ತಾರೀಕಿಂದ ಜಿ5ನಲ್ಲಿ ಈ ಸೀರೀಸ್ ಪ್ರೀಮಿಯರ್ ಆಗುತ್ತೆ. ನಾವೆಲ್ಲರೂ ಕೂಡ ತಪ್ಪದೆ ಈ ಸೀರೀಸನ್ನು ನೋಡೋಣ. ಮತ್ತಷ್ಟು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.